ಒಳಗೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಎಸ್ಟರ್ಡೇನೆ ಹೇಳ್ದಂಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. 2 ಡೇಸ್ ಟ್ರಿಪ್ಪು. 2 ಡೇಸ್ ಕೂಡ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಯಾರೆಲ್ಲ ಬಂದಿರ್ತಾರೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸಖತ್ ಮಜಾ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ನೀವು ಈ ವಿಡಿಯೋನ ಫುಲ್ ನೋಡಿ, ನೀವು ಮಜಾ ಮಾಡಿ ನಮ್ಮ ಜೊತೆಗೆ. ಸೊ ಈಗ ಸದ್ಯಕ್ಕೆ ನಾನು, ತನಯಿ ಫ್ರೂಟ್ ತಿಂತಿದ್ದಾನೆ, ಅಮ್ಮ, ದಿನಿ, ಪಾಪು ಎಲ್ಲ ರೆಡಿಯಾಗಿದ್ದೀವಿ. ಸೊ ಇವಾಗ ಹೊರಡಬೇಕು. ಮಚ್ಚನ ಮನೆಗೆ ಹೊರಟ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಅಲ್ಲಿ ಹೋದ್ಮೇಲೆ ಯಾರೆಲ್ಲ ಬಂದಿದ್ದಾರೆ ಅಂತ ನಾನು ತೋರಿಸ್ತೀನಿ. ಅಪ್ಪು ನೋಡಿ ಗೈಸ್ ಹೆಂಗೆ ರೆಡಿಯಾಗಿದ್ದಾನೆ, ಸ್ಮಾರ್ಟಾಗಿ ಚೆನ್ನಾಗಿ ಕಾಣ್ತಿದ್ದಾನಲ್ಲ. ಅವನೊಬ್ಬನ ರೆಡಿ ಮಾಡೋದೇ ಸಿಕ್ಕಾಬಟ್ಟೆ ಕಷ್ಟ. ಎಲ್ಲರಿಗೂ ಟರ್ಚರ್ ಇರ್ತಾನೆ ರೆಡಿ ಆಗೋದಕ್ಕೆ. ಇಷ್ಟನೇ ಆಗ ನನಗೆ. ನೋಡಿ ಇವರೆಲ್ಲ ತಿಂದ್ಬಿಟ್ಟು ನನಗೆ ಬೇಕಂತ ಕೇಳ್ಬೇಕು ನಮ್ಮಮ್ಮ. ಖುಷಿಮಾ ಅಪ್ಪ ಫುಲ್ ಖುಷಿ ಆಗ್ಬಿಟ್ಟೈತೆ ಖಾರ ತಿಂದ ತಕ್ಷಣ. ಇಲ್ಲಾಡಿ ಇಲ್ಲಿ ಬಂಗಾರಿ. ಓಯ್ ಗೈಸ್, ಫೈನಲಿ ಮಚ್ಚನ ಮನೆಗೆ ರೀಚ್ ಆದ್ವಿ. ಲಗೇಜ್ ಎತ್ಕೋಬೇಕು. ಎಲ್ಲ ತಿನ್ಕೊಳ್ತಾರೆ, ಯಾರು ಬಂದವ್ರು ಗೊತ್ತಿಲ್ಲ. ಒಳಗೆ ಕೂತೋಳೆ ಕೆರ್ಕೊಂಡು. ಕೊತ್ತಂಬರಿ ಸೊಪ್ಪು 2 ಕಟ್ ತಗೊಂಬಾರ ಅಂತ ಹೇಳಿದ್ರೆ 1 ತಿಂಗ್ಳಿಗೆ ಆಗಬೇಕು. 100 ಜನಕ್ಕೆ ಅಡುಗೆ ಮಾಡೋಕ್ಕೆ ಅಷ್ಟು ತಗೊಂಬಂದು ಕೊತ್ತಂಬರಿ ಸೊಪ್ಪು. ಎಲ್ಲರಿಗೂ ಸೊಪ್ಪು ಸಾರು ಮಾಡ್ಕೊಂಡು ಕೊಡ್ತೀನಿ. ಎಲ್ಲ ರೆಡಿ ಆಗ್ಬಿಟ್ಟಿದ್ದೀವಿ ಹೋಗೋಕ್ಕೆ. ಒಂದು ಟೆನ್ಷನ್ ಆಗ್ಬಿಟ್ಟವನೆ ಕಾರಲ್ಲಿ ಕೂತ್ಕೊಳ್ಳೋದಂತ. ನೈಟ್ ಎಲ್ಲರೂ ರೆಡಿಯಾಗಿ ಅಲ್ಲಿಂದ ಹೊರಟ್ವಿ. ಹೊರಡೋ ಅಷ್ಟೊತ್ತಿಗಾಗಲೇ 3 o'clock ಆಗಿತ್ತು ನೈಟು. ನಾನು ತಲುಪೋ ಅಷ್ಟರಲ್ಲಿ ಇದ್ದಿದ್ದರಿಂದ ರಾತ್ರಿ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಅಲ್ಲಿ ಏನು ಬೇಕೋ ಅರೇಂಜ್ ಮಾಡಿಕೊಂಡು ಎಲ್ಲ ಐಟಮನ್ನು ಹೊರಗೆ ತೆಗೆದಿಟ್ಕೊಂಡ್ವಿ. ಬೆಳಕಾಗಿದ್ದ ತಕ್ಷಣ ಮೊದಲಿಗೆ ಟೀ ಕುಡಿದು ನಂತರ ಕೆಲಸ ಶುರು ಮಾಡೋಣ, ಎಲ್ಲರೂ ಫ್ರೆಶ್ ಅಪ್ ಆಗಿ ಅಂತ ಹೇಳಿಬಿಟ್ಟು ನಾನು ಟೀ ಮಾಡೋದಕ್ಕೆ ಶುರು ಮಾಡಿದೆ. ನಾವು ತೊಗೊಂಡು ಸ್ಟವ್, ಹಾಲು ಎಲ್ಲ ಇಲ್ಲಿಂದಲೇ ತೊಗೊಂಡೋಗಿದ್ವಿ. ನೋಡಿ ಸುತ್ತ ಕಾಡು, ಅಲ್ಲಿ ಯಾವುದೇ ರೀತಿ ಮನೆಗಳಿರೋದಿಲ್ಲ. ತುಂಬಾ ಚೆನ್ನಾಗಿ. ನದಿ ಹತ್ರ ಹೋಗಿ ಹೊಸನೀರು ತಗೊಂಬರ್ಬೇಕು ಅಂತ ಹೇಳಿ ನದಿ ನೀರನ್ನು ತಗೊಂಡು ಅಲ್ಲಿಂದ ಪೂಜೆ ಶುರು ಮಾಡಿದ್ವಿ. ಅಲ್ಲಿಂದ ನೀರು ತಗೊಂಡು ಮೇಕೆಗೆಲ್ಲ ಪೂಜೆ ಮಾಡಿ, ದೇವ್ರಿಗೆ ಪೂಜೆ ಮಾಡಿ, ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಂತರ ಅಲ್ಲಿಂದ ನೀರನ್ನು ತಗೊಂಡು ಬಂದಿದ್ದು ಅಡುಗೆ ಮಾಡೋದಕ್ಕೆ, ದೇವ್ರಿಗೆ ಪ್ರಸಾದಕ್ಕಂತ ಹೇಳಿಬಿಟ್ಟು. ನೀವು ನೋಡ್ಬೋದು ಇಲ್ಲಿ ಮೇಕೆನ ಪೂಜೆ ಎಲ್ಲ ಅರ್ಧ ಮುಗೀತು. ಹೊಸ ನೀರು ತೊಗೊಂಬಂದಿದ್ದು. ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ತಿಂಡಿಗೆ ಪುಳಿಯೋಗರೆ ಮಾಡೋದಕ್ಕೆ ರೈಸಿಗೆ ಇಟ್ಟಿದ್ದೀನಿ. ಇವರೆಲ್ಲ ತರಕಾರಿ ರೆಡಿ ಮಾಡ್ಕೊತಾ ಇದ್ದಾರೆ, ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ಈ ಕಡೆ ದೇವ್ರ ಪೂಜೆಗೆ ಇನ್ನೊಂದು ಕಡೆ ಇದೇ ಸಿದ್ದಪ್ಪಾಜಿ ದೇವರು. ಪವಾಡ ಸಿದ್ದಪ್ಪಾಜಿ, ರಾಜಪ್ಪಾಜಿ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ದೇವರಿದು. ಕಪಡಿ ಕ್ಷೇತ್ರ ಅಂತ ಹೇಳ್ತಾರೆ ಕ್ಷೇತ್ರದ ಹೆಸರು. ಪೂಜೆ ಮಾಡಿ ಇಲ್ಲಿ ಎಡೆ ಇಕ್ಬೇಕು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ.
1 ತಿಂಗಳು ಜಾತ್ರೆ ಮುಗಿಯೋ ತನಕ ಇಲ್ಲೇ ಇರ್ತಾರೆ. ಮರಿ ಕಟ್ ಮಾಡೋದು, ಮಟನ್ ಕಟ್ ಮಾಡ್ಕೊಡೋದು, ಈ ಥರ. ಹಸ್ಬೆಂಡ್ ವೈಫಾ ನಿಮ್ಮದು? ಏನಾಗ್ಬೇಕು ನೀವು? ಗಂಡ ಹೆಂಡ್ತಿನಾ? ಇಬ್ಬರು ಗಂಡ ಹೆಂಡ್ತಿ ಇಬ್ರು 1 ತಿಂಗಳು ಇಲ್ಲೇ ಉಳ್ಕೊಂಡಿರ್ತಾರಂತೆ. ಈ ಜಾತ್ರೆ ಮುಗಿದ್ಮೇಲೆ ಅವ್ರ ಊರಿಗೆ ಹೋಗ್ತಾರೆ. ಅವ್ರು ಮಂಡ್ಯದಿಂದ ಬಂದು ಇಲ್ಲೇ ಇರ್ತಾರೆ. ಸಾಂಬಾರು ಮಾಡಬೇಕು, ಮಟನ್ ಸಾಂಬಾರಲ್ಲಿ ವೆರೈಟಿ ಮಾಡಿಸ್ತಾ ಕಸಿನ್ಸ್ ಎಲ್ಲ ಇದ್ದಾರೆ. ಎಲ್ಲರನ್ನೂ ತೋರಿಸ್ತೀನಿ ಆಮೇಲೆ ಒಂದು ಕಡೆಯಿಂದ ಯಾರ್ಯಾರು ಬಂದಿದ್ದಾರೆ ಎಲ್ಲರನ್ನೂ ತೋರಿಸ್ತೀನಿ. ಅಂದರೆ ಇದರಲ್ಲೂ ಅರ್ಧ ಜನ ಬಂದಿರೋದು ಒಂದು 30 ಮೆಂಬರ್ಸ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸ್ವಲ್ಪ ಜನ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಬಂದಮೇಲೆ ನಾನು ಯಾರ್ಯಾರು ಅಂತ ಹೇಳ್ತೀನಿ. ಸನ್ಪ್ಯೂರ್ ಎಣ್ಣೆ ಎಷ್ಟು? 1 kg ಸಾಕು. ಅರ್ಧ kg ಸಾಕು. ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ತಿರುಸ್ರಿ ಪಾಸ್ ಮಾಡುತ್ತೀನಿ. ಈರುಳ್ಳಿ ಕೆಂಪಾದ್ಮೇಲೆ ತೋರಿಸಿ. ಎಲ್ಲಾರು ಬರ್ತಾರಪ್ಪ ವಿಡಿಯೋಗೆ. ರಾಹುಲ ಯಾಕೆ ಮಾಡ್ತಾ ಇದ್ಯಾ? ರೆಡಿಮೇಡ್ ಅರ್ಶಿನ ಪುಡಿ ಬಿಸಿ ನೀರು ನಿಮ್ಗೆ ಎಷ್ಟು ಬೇಕೋ ಸಾಂಬಾರು, ಆ ಸಾಂಬಾರ್ಗೆ ನೀರು ಹಾಕೊಳ್ಳಿ. ಕಣ್ಣೆ ಬಿಡಕ್ಕಾಯ್ತಾ ಇಲ್ಲ, ಕಣ್ಣೆಲ್ಲ ಉರಿತಾ ಇದೆ. ಚಿಕನ್ ಆಗಲಿ ದೊಡ್ಡಗಲ್ಲ ಈ ಒಂದು ಅದಕ್ಕೆ ನೀರು ಹಾಕೊಂಡಿದ್ವಿ ನೋಡಿ. ಅವ್ರ ಆಸೆ ಯಾಕೆ ಬೇಡ ಅದೊಂದು ಫೋಟೋ ತೆಗಿಯೋ. ಹೋಗಿ ಆ ಕಡೆ ಈ ಕಡೆ ಬರೇ ಬಾರೆ ಕಡೆ ಸೈಡ್ ಕಳ್ಬಿಟ್ರೆ ಅಡುಗೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಜಾಸ್ತಿ ಅವ್ರೆ ಪಂಚತಾರೆಯರು ಪಾತ್ರೆಲಿರೋ ಮಟನ್ನ ಅಲ್ಲಾಡಿಸ್ತಾವ್ರೆ. ಅಪ್ಪ ಮಗನೆ ಎಲ್ಲಿ ಬಂದಿದ್ಯಾ ನೀನು ಬಂಗಾರಿ? ಅಪ್ಪಗೆಲ್ಲ ಏನೋ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ. ನನ್ನ ವಾಯ್ಸೇ ಹೋಗ್ಬಿಟ್ಟಿದೆ ಗೈಸ್ ಫುಲ್ಲು.